Hi, Janaki. Hello, Pita. Janaki, wish you happy new year. Thank you. Wish you all the best. Thank you. Happy New Year. Please sit down. Janaki, one month, but one condition. ಏನದು? Condition ಆಗಿರುತ್ತಲ್ಲ ಮೌನವಾಗ ಬರೋದು. ಅಷ್ಟೇ ತಾನೇ? ಆಕಾಶದಲ್ಲಿ ನಕ್ಷತ್ರಗಳು ಲಕ್ಷಾಂತರ ಇರಬಹುದು, ಆದರೆ ನಾ ಪ್ರೀತಿಸುವುದು ನಿನ್ನನ್ನೇ. ಆ ಕನಸು ನನಸಾಗಬೇಕು ಅಲ್ಲವೇ ರಾಜ? ಕರೆಕ್ಟ್. ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರ ಇರಬಹುದು, ಆದರೆ ಆ ಚಂದ್ರಮನ ಬೆಳಕು ಚೆಲ್ಲುವುದು. ಬಟ್ ಈ ಪ್ರಪಂಚದಲ್ಲಿ ಲಕ್ಷಾಂತರ ಹೆಣ್ಣುಗಳಿರಬಹುದು, ಆದರೆ ನಾ ಪ್ರೀತಿಸುವುದು ನಿನ್ನನ್ನೇ. ಹೌದು, ಪಾರ್ವತಿ ಹುಟ್ಟಿದ್ದು ಶಂಕರನ ಸಲುವಾಗಿ, ಸೀತಾ ಮಾತು ಹುಟ್ಟಿದ್ದು ಶ್ರೀರಾಮಚಂದ್ರ ಸಲುವಾಗಿ, ನಾನು ಹುಟ್ಟಿದ್ದು ನಿನ್ನ ಸಲುವಾಗಿ. ಆ ವೆಟ್ ಕಂಡೀಷನ್ ದೇವಿ ಇಚ್ಛೆಯಂತೆ ಅವನ್ನ ನಾನು ಮದುವೆಯಾಗಿದ್ದೀನಿ. ಆದರೆ ನನ್ನ ಬಾಳಿನ ಸರದಾರ ನೀನು ರಾಜ. ಬೈ ಜಾನಕಿ, ನಿನ್ನ ಪತ್ನಿ ಜಗದೀಶ್ ನಾಡಿಗೆ ಏನಾದರೂ ತೊಂದರೆ ಆಗಬಹುದೊಂದು ಅಂತ ನನಗೆ ಗೊತ್ತಾಗಬೇಕಾ? ನೋವೇ, ಅದರ ಬಗ್ಗೆ ನೀವು ತಪ್ಪು ಅಭಿಪ್ರಾಯ ಮಾಡ್ಕೋಬೇಡಿ. ನೀವೇ ನನ್ನ ಬಾಳಿನ ಕಥೆ. ಈ ಹೆಸರಿಗೆ ಮಾತ್ರ ಗಂಡ ಜಾನಕಿ, ಆದರೆ ನನ್ನ ಮಾತು ನಡೆಸಿಕೊಡುವುದಾದರೆ ಒಂದು ಮಾತು ಕೇಳ್ತೀನಿ, ನಡೆಸಿಕೊಡುವೆಯಾ? ನೋಡಿ, ನನ್ನನ್ನೇ ನಾನು ನಿಮಗೆ ಸಮರ್ಪಿಸಿದ್ದೇನೆ. ಈಗಲೂ ಕಾಲ ಮೆಚ್ಚಿಲ್ಲ. ಚಿಟಿಕೆ ಹೊಡೆಯುವಲ್ಲಿ ನನ್ನ ಗಂಡನನ್ನು ಬಿಟ್ಟು ನಿಮ್ಮ ಜೊತೆ ಬಾ ಅಂತ ಹೇಳಿದ್ರೆ ಬಂದೇ ಬಿಡಿದೆ. ಅಂತ ಸಾಹಸ ಮಾಡುವುದು ಅವಶ್ಯಕತೆ ಇಲ್ಲ ಜಾನಕಿ. ನಿನ್ನ ನಾದಿನಿ ಸುಮಿತ್ರಾಳು ಬಾಳು ಗೋಳಾಗಬೇಕು. ಆ ವಿಷಯದಲ್ಲಿ ಜಗದೀಶನಿಗೆ ತೊಂದರೆ ಆಗಬಾರದು. ಅರ್ಥವಾಯ್ತೆ? ಅಷ್ಟೇ ತಾನೆ. ಓಕೆ, ಆದ್ರೆ ನೀವು ಮಾತ್ರ ನನ್ನ ಕೈ ಬಿಡಬಾರ್ದು. ನಾನು ನಿನ್ನನ್ನು ಹೊರತು ಯಾರನ್ನು ಪ್ರೀತಿಸಲ್ಲ ಜಾನಕಿ. ನಿನ್ನ ನಾದಿನಿ ಯಾವನ ಒಬ್ಬ ತಲತಿಲಕನಿಗೆ ಮೀಸಲಾಗಿದ್ದಾಳೆ. ಹಾಗೆ ಅವನಿಂದ ದೂರ ಆಗಬೇಕು. ಈಗಲೇ ನೀನು ರಾತಾಂತರ ಮಾಡುವುದು ಬೇಡ. ಹೌದು ಹೌದು, ಅಷ್ಟೇ ಅಲ್ಲ, ಸೋಲು ಹಾಕಿಕೊಂಡು ಗಾಯಕಿಯಂತೆ ಮೆರೆಯುತ್ತಿರುವ ಸೋಲು ನೋಡಿ ಸುಮಿತ್ರ ಗತಿ ಅದೋ ಗತಿ. ಬಟ್ ಆದರೆ ನೀವು ಮಾತ್ರ ಚಿಂತಿಸಬೇಡಿ. ನಾನಿಟ್ಟ ಗುರಿ ಸಾಧಿಸುವವರೆಗೂ ನನ್ನ ಎದೆಯಲ್ಲಿ ಮನೆ ಮಾಡಿಕೊಂಡು ಕೊಂಡುತ್ತಿರುವುದು ಜಾನಕಿ. ಈ ಕಾರ್ಯಕ್ಕೆ ಇಂದಿನಿಂದಲೇ ಕೈ ಯಾಕೆ ಅವನ ಸರ್ವನಾಶವನ್ನು ಮಾಡುವುದು ಮಾತ್ರ ತಲೆಯಲ್ಲಿ ಜ್ಞಾಪಕ ಇಟ್ಕೋ. ಅವಳ ಗತಿ ಅದೋ ಗತಿ ಆಗುತ್ತೆ. ಅದರಲ್ಲಿ ಆ ಸುಮಿತ್ರನ ಮೂಯಿಸಿದ ಮನ್ಮಥ ಯಾರು ತಿಳ್ಕೊಳ್ಬೋದಾ? ಈಗ ಸತ್ಯದಲ್ಲಿ ತಿಳ್ಕೊಳ್ಳೋದು ಬೇಡ. ನಿಮಗೆ ಮುಂದೆ ಅರ್ಥ ಆಗುತ್ತದೆ ನೀವೆಲ್ಲ. ಓಕೆನಾ? ಓಕೆ. ಇದೇನು ಹಾಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದು ಯಾವ ನ್ಯಾಯ? ಹೇಗೂ ಏನು ಗೊತ್ತಿಲ್ಲ. ಎಂದು ನಿಮ್ಮ ಜೊತೆ ನಾನು ಸಮಯ ಕಳಿಬೇಕು ಅನಿಸುತ್ತಿದೆ. ಈ ಆಸೆನ ನಿರಾಸೆ ಮಾಡಬೇಡ ರಾಜ. ನಿಟ್ಟಿಸಲು ಬಿಡಬೇಡವಲ್ಲಿ ನಾನಿರುವ ನಿನ್ನಲ್ಲಿ ಜಗದೀಶನಿಗೆ ಬಹಳದಂತಾಗುವುದಿಲ್ಲವೇ? ನಿನ್ನ ಪತಿರತನಕ್ಕೆ ಕಳಂಕ ಬರುವುದಿಲ್ಲವೇ? ಅದೇ ಅದೇ ಹೆಣ್ಣು ಮಕ್ಕಳು ಮಾಡುವ ಮಹಾ ತಪ್ಪು. ಹೌದು, ಹೆಣ್ಣು ಮಕ್ಕಳು ಪತಿರತಿಯಾಗಿ ಬಾಳಬೇಕೆಂದು ಸಿಂಹಪಾಲ. ಹೆಣ್ಣು ಮಕ್ಕಳು ನನಗೆ ಮದುವೆ ಆದ ನಂತರ ಪತಿರತಿಯಾಗಿ ಬಾಳಬೇಕು, ಸುಮನಗೆರೆಯಾಗಿ ಸಾಯಬೇಕು. ಅಷ್ಟೇ ಅಲ್ಲ, ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ದುಃಖಗಳು ಬಂದರೂ ಎದೆಯಲ್ಲಿ ಹೊತ್ತುಕೊಂಡು ಸಂಸಾರ ಮಾಡಬೇಕು. ಅಂತಹ ಸ್ತ್ರೀಯರಿಗೆ ಈ ಸಮಾಜದಲ್ಲಿ ಕೊಟ್ಟಿರುವ ಆ ಗಂಡಸರ ಕಾಣಿಕೆ ಕಂಡ ತಿಂದು ಕಂಡ ಸೂಳಿಯರ ಮನೆಯಲ್ಲಿ ಮಜಾ ಮಾಡ್ತಿರುವುದು. ಹೀಗೆ ಪ್ರತಾಪ್, ಹೆಣ್ಣು ಮಕ್ಕಳು ಮಾತ್ರ ಪತಿರತಿಯಾಗಬೇಕು, ಗಂಡು ಮಕ್ಕಳು ಸತಿರೂಪವಾಗಬೇಕು. ಗಂಡು ಮಕ್ಕಳು ಮಾತ್ರ ಸೂಳಿಯ ಮನೆಯ ಸರದಾರನಾಗಬೇಕು. ಹೆಣ್ಣು ಮಕ್ಕಳು ತನ್ನ ಆಸೆಯನ್ನು ನೆರವೇರಿಸಿಕೊಳ್ಳಲು ಮೆಂಡನ ಒಳಗೂಡಿ ಸೂಳಿಯಾಗಬಾರದು. ನೋ ಪ್ರತಾಪ್, ಈಗ ಕಾಲ ಬದಲಾಗಿ ಹೋಗಿದೆ, ಅದು ಸಾಧ್ಯವೇ ಇಲ್ಲ. ತೀರ ತಪ್ಪು ಕಲ್ಪನೆ. ಎಲ್ಲ ಗಂಡಸರು ಆಗಿರುತ್ತೆ ಅನ್ನೋದು ತಪ್ಪು. ನಿನ್ನ ಪುರಾಣದ ವಿಷಯ ನನಗೆ ಬೇಡ. ಈಗ ನಿನ್ನ ಏನು ಕೆಲಸ ಅಂತ ಕೇಳಿ ನಿಮಗೆ. ಕಮಾನ್ ಪ್ರತಾಪ್, ವಿರಹ ವೇದನೆಯಿಂದ ಬಳಲುತ್ತಿರುವ ಈ ನನ್ನ ತುಟಿಗಳಿಗೆ ಆ ನಿಮ್ಮ ಸಿಹಿಯಾದ ತುಟಿಯಿಂದ ಮುಟ್ಟನ್ನು ನೋಡಿ ಈ ವಿರಹವನ್ನು ಕಲಿಸಬಾರುವ ನನ್ನೆದಕ್ಕೆ ಬಿಸಿ ತಾಗಿ ನಿನ್ನನ್ನು ನಾನು ವಶ ಮಾಡಿಕೊಳ್ಬೇಕಂತ ಅನ್ಕೊಂಡಿದ್ದೀರಾ ಜಾನಕಿ? ಮಾತಿನಲ್ಲಿ ಕಾಳ ಕಳೆದ್ರೆ ಬರಬಾರದು. ನಿನ್ನ ತುಟಿ ಮುಚ್ಚಿನ ಸಿಹಿ ಹಂಚಿನ ಕಾದ ನಿನ್ನ ಕೆಂಪಾಗಿರುವುದು ಎಲ್ಲಿಗೆ ತುಟಿ ಮುಚ್ಚಿ ಕೊಡೋಣ.
ಬಾಳದೆ ಕ್ಷಣವು ನಾ ಬದುಕಿನೆ ಅರೆ ಕ್ಷಣ ನನ್ನ ಬಿಡನೆಲ್ಲಿದೆ
ನಾ ಹೇಳಿದ ಮಾತ್ರ ಬರಬೇಡ. ಓಕೆ ಡಿಯರ್ ಬಾಯ್.